ಸಕ್ಕರೆನಾಡು ಮಂಡ್ಯದಲ್ಲಿ ಬಿಜೆಪಿ ಹಾಗೆಯೇ ಜೆಡಿಎಸ್ ನಾಯಕರ ದೋಸ್ತಿ ಫೈಟ್ ಜೋರಾಗಿದೆ. ಕೆಆರ್ಪೇಟೆ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಘೋಷಿಸಿ ಚಕ್ಮೇಟ್ ಇಡಲಾಗಿದೆ. ಜೆಡಿಎಸ್ಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಟಕ್ಕರನ್ನ ಕೊಟ್ಟಿದ್ದಾರೆ. ಕೆಆರ್ಪೇಟೆ ಹಾಲಿ ಶಾಸಕ ಎಚ್.ಟಿ. ಮಂಜುಗೆ ಟಿಕೆಟ್ ತಪ್ಪುವ ಆತಂಕ ಎದುರಾಗಿದೆ. ಈಗ ನಾರಾಯಣಗೌಡ ಮುಂದಿನ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡಲಾಗಿದೆ. ಎಚ್.ಟಿ. ಮಂಜು ಮುಂದಿನ ಜೆಡಿಎಸ್ ಅಭ್ಯರ್ಥಿ ಅಂತ ನಿಖಿಲ್ ಅವರು ಹೇಳಿದರು. ನಿಖಿಲ್ಗೆ ಟಕ್ಕರನ್ನ ಕೊಡುವಂತ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನ ಪ್ರೀತಂ ಗೌಡರು ಕೊಟ್ರ. ಟಿಕೆಟ್ ಘೋಷಣೆ ಬಗ್ಗೆ ಮಾತನಾಡದಂತೆ ನಿಖಿಲ್ಗೆ ಎಚ್ಚರಿಕೆಯನ್ನ ರವಾನೆ ಮಾಡಲಾಗಿದೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನ ಪ್ರೀತಂ ಗೌಡ ವ್ಯಕ್ತಪಡಿಸಿದ್ರು. ಕಾರಣಕ್ಕೂ ಹೇಳೋಂಥದ್ದ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸ್ ಅಲ್ಲಿ, ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಳ್ಬೋದು. ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೆಆರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೆಆರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಕೆಆರ್ಪೇಟೆ ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದರದ್ರ ತೀರ್ಮಾನ ಮಾಡೋಂಥದ್ದು ಕೇಂದ್ರದ ನಾಯಕರು. ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿದ್ರೆ ಮಾತ್ರ ಅಲಯನ್ಸಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೊ ಹೋಗ್ಬೋದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ, 3 ಬಾರಿ ಗೆದ್ದಿರೋಂಥವ್ರು, ಜನನೂ